ಆತ್ಮೀಯರೇ ನಮಸ್ಕಾರ. ನಾನು ಯಾವಾಗಲೂ ವ್ಯಕ್ತಿ ಶಕ್ತಿ ಆಗ್ತಾರೆ ಅಂತೀನಿ. ಅದಕ್ಕೊಬ್ಬರು ಉದಾಹರಣೆ ನಮ್ಮ ಲೆಫ್ಟಿನೆಂಟ್ ಕರ್ನಲ್ ದಿವಾಕರ ನಾಯ್ಡು ಅವರು. ಸರ್ ನಮಸ್ಕಾರ. ಸರ್ ಸುಮ್ಮನೆ ಎಷ್ಟು ಸರ್ ಏಜಿಗೆ ನಿಮಗೆ? 66. ಅದರೊಳಗಡೆ ಮಿಲಿಟ್ರಿಲಿ ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರಿ? ಆಲ್ಮೋಸ್ಟ್ 28 years. 28 years ಸರ್ವಿಸು. ಆ 28 ಇಯರ್ ಸರ್ವಿಸ್ನೆಲ್ಲ ಸ್ವಲ್ಪ ಇವತ್ತು ನಾವು ಮಾತಾಡ್ಸೋಣ ಅಂತ ಇದ್ದೇವೆ. ಮೊದಲನೇದಾಗಿ ನಿಮ್ಮ ಬಾಲ್ಯ ಹೇಗಿತ್ತು ಸರ್? ಬಾಲ್ಯ ಸ್ವಲ್ಪ ಕಷ್ಟದಲ್ಲೇ ಕಳೆದ್ವಿ ನಾವು. ಹುಟ್ಟಿದ್ದು ಹಾಸನ, ಬೆಳೆದಿದ್ದೆಲ್ಲ ಶಿವಮೊಗ್ಗ. ಹೌದಾ? ಸೊ ಕಾಮರ್ಸ್ ಕಾಲೇಜು, BCom ಆಯಿತು, LLB ಮಾಡ್ತಾ ಇದ್ದೆ. ಆವಾಗ ಆರ್ಮಿ ಸೆಲೆಕ್ಷನ್ ಆಗಿ ಸೊ ದೆನ್ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಇದೆಯಲ್ಲ, UPSC ಥ್ರೂ ಡೆಹ್ರಾಡೂನ್ಗೆ ಹೋದ್ವಿ. ಆ ಡೆಹ್ರಾಡೂನಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಡು ಅಲ್ಲಿಂದ ಪಾಸಿಂಗ್ ಔಟ್ ಆಯಿತು. ಪಾಸಿಂಗ್ ಔಟ್ ಆದಮೇಲೆ ಮರಾಠ ಲೈಟ್ ಇನ್ಫೆಂಟ್ರಿ ಅಂತ ಹೇಳಿ ಅಲ್ಲಿಗೆ ಹೋದ್ರಿ. ನನಗೇನು ಕುತೂಹಲ ಅಂದರೆ, ಈಗ ನಾವು ಸಾಮಾನ್ಯವಾಗಿ ಓದ್ಬಿಟ್ಟು ಕೆಲಸಕ್ಕೆ ಹೋಗ್ಬೇಕು, ಜಾಬ್ ಮೇಳಾಗ ಹೋಗ್ತಾರೆ, ಬೇರೆ ಬೇರೆ ಕಂಪ್ನಿಗೆ ಬಯೋಡೇಟಾ ಹಿಡ್ಕೊಂಡು ಹೋಗ್ತಾರೆ. ಆದರೆ ನೀವು ಆರ್ಮಿಗೆ ಯಾಕೆ ಸೇರಬೇಕು ಅನ್ನಿಸ್ತು? ಸರ್, ಮುಖ್ಯವಾಗಿ ನಾನು ಹುಟ್ಟಿದ್ದು 1958. ಓಕೆ. ಅದಾದ ಮೇಲೆ 2 ವಾರ್ ಆಯಿತು. 1965, 62 ಮತ್ತೆ 71 ವಾರ್. ಆ್ಯಂಡ್ 71 ವಾರ್ ಆಸ್ ಅ ಮೇಜರ್ ಥಿಂಗ್. ಈ 3 ವಾರಲ್ಲಿ ಸಾಮಾನ್ಯವಾಗಿ ದೂರದರ್ಶನದವರು ಒಂದು ಸ್ಕ್ರೀನ್ ಇಟ್ಕೊಂಡು ಬರ್ತಾ ಇದ್ರು. ಆವಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಇಂದು. ಓಕೆ. ಒಂದು ನಮಗೆ ಸೈರನ್ನು ಬ್ಲ್ಯಾಕ್ ಔಟ್ ಅಂತ ಹೇಳಿ, ಇನ್ನೊಂದು ಪಿಕ್ಚರ್ಗಳು ತೋರಿಸ್ತಾ ಇದ್ರು ಎಲ್ಲಿ ಗ್ರೌಂಡಲ್ಲಿ. ಅದನ್ನು ನೋಡಿದಾಗೆಲ್ಲ ಪ್ರತಿಯೊಂದು ಸರಿನೂ ಆ ಒಂದು ಉತ್ತೇಜನ ಇತ್ತು, ಹೇಗಾದರೂ ಮಾಡಿ ನಾವು ಆರ್ಮಿಗೆ ಸೇರಬೇಕು ಅಂತ ಹೇಳಿ. ಅದಕ್ಕೆ ಇನ್ನೊಂದು ಕಾರಣ ಏನಪ್ಪ ಅಂದರೆ, ನಾವು ಕಾಲೇಜು ಮತ್ತು ಸ್ಕೂಲಲ್ಲಿ NCC ಸೇರಿದ್ದೆ. ಹೌದಾ? NCC ಸರ್ಟಿಫಿಕೇಟು, ಆರ್ಮಿ ಅಟ್ಯಾಚ್ಮೆಂಟ್ ಕ್ಯಾಂಪು ಎಲ್ಲ ಮಾಡಿದ್ಮೇಲೆ ಅಲ್ಲೊಬ್ಬರು ಕಮಾಂಡಿಂಗ್ ಆಫೀಸರು, ಆವಾಗೆಲ್ಲ ಮೇಜರ್ ದೇವಯ್ಯ ಅಂತ ಹೇಳಿ ಕೂರ್ಗಿ. ಓಕೆ. ಏನ್ ನನ್ನಲ್ಲಿ ನೋಡಿದ್ರೋ ಏನೋ ಗೊತ್ತಿಲ್ಲ. ಅದ್ಲ ಕಡೆ, ನಾಯ್ಡು, ಯು ವಿಲ್ ಗೋ ಟು ದ ಆರ್ಮಿ. ವೆರಿ ಗುಡ್. ಇಟ್ ಇಸ್ ಮೈ ಡ್ಯೂಟಿ ಟು ಟೇಕ್ ಯು. ಅಂದ್ರೆ ನಿಮ್ಮ ನೋಡಿದ್ರೆ ಅನ್ನಿಸ್ಬಿಡ್ತು ಆರ್ಮಿ ಸೂಟ್ ಆಗ್ತೀರಾ ಅಂತ. ಸೊ ನಾನು ಹೇಳಿದೆ, ಇಲ್ಲ ಸರ್, ಐ ಡೋಂಟ್ ಹ್ಯಾವ್ ದಟ್ ಕೈಂಡ್ ಆಫ್ ಕೇಪಬಿಲಿಟಿ ಅಂದ್ರೆ. ಹೂ ಆರ್ ಯು ಟು ಥಿಂಕ್? ಇಟ್ಸ್ ಮೈ ಡ್ಯೂಟಿ. ಗುಡ್, ಕರೆಕ್ಟ್. ಅಂಡ್ ಐ ವಿಲ್ ಟ್ರೈನ್ ಯು ಅಂತ ಹೇಳಿ ಸರಿ ಕಳಿಸಿದ್ರು. ಫಸ್ಟ್ ಟೈಮು ಅಲಹಾಬಾದ್ಗೆ ಬೋರ್ಡ್ಗೆ. ಅಲ್ಲಿ ಹೋಗಿ ರಿಜೆಕ್ಟ್ ಆದೆ. ಕಾರಣ ಏನಪ್ಪ ಅಂದರೆ, ಹೋದಾಗ ರಜನಿಕಾಂತ್ ಥರ ಹೋಗಿದ್ದು. ಸೊ ಆ ಚಳಿನಲ್ಲಿ ನಮಗೆ ಕಾಯಿಲೆ ಬಿದ್ದುಬಿಟ್ಟೆ. ಓಕೆ. ಅಲ್ಲಿ ರಿಜೆಕ್ಟ್ ಆದಾಗ ಒಂದು ಮಾತು ಹೇಳಿದ್ರು, ಜೆಂಟ್ಲ್ಮೆನ್ ಡೋಂಟ್ ಗೆಟ್ ಡಿಸ್ಹಾರ್ಟನ್. ಹೂ ನೋಸ್, ಯು ಮೇ ಬಿಕಮ್ ಅನದರ್ ಅಮಿತಾಬ್ ಬಚ್ಚನ್. ಅಂಡ್ ಅಮಿತಾಬ್ ಬಚ್ಚನ್ ಆಲ್ಸೋ ಗಾಟ್ ರಿಜೆಕ್ಟೆಡ್ ಫ್ರಮ್ ದಿಸ್ ಬೋರ್ಡ್ ಅಂತ ಹೇಳಿ. ಓಕೆ. ನನಗೆ ಅನ್ನಿಸ್ತು, ಹೇಗಾರ ಮಾಡಿ ಜೀವನದಲ್ಲಿ ಎಷ್ಟೇ ಕಷ್ಟ ಆದರೆ ನಾವು ಸೇರೋಣ ಅಂತ ಹೇಳಿ. ಆ ಒಂದು ಉದ್ದೇಶ, ಆ ಒಂದು ಸ್ಫೂರ್ತಿ ಇದೆಯಲ್ಲ ಸರ್, ಅದು ನಮ್ಮನ್ನು ಆರ್ಮಿ ಕರ್ಕೊಂಡೋಗಿತ್ತು. ಈ ನಮ್ಮ ದೇಶದ ಯಾವ್ಯಾವ ಭಾಗದಲ್ಲಿ ಕೆಲಸ ಮಾಡಿದ್ರಿ ಸರ್? ಮುಖ್ಯವಾಗಿ ನನ್ನ ಜೀವನದ ಬಹುಭಾಗ JNK, 10 ವರ್ಷ JNKನಲ್ಲಿದ್ದೆ. 10 ವರ್ಷ ಜಮ್ಮು ಕಾಶ್ಮೀರಲ್ಲಿ. ಈಗ ಸುಮಾರು ಬದಲಾವಣೆಗಳಾಯ್ತಲ್ಲ, ಹೇಗೆ ಅನ್ನಿಸ್ತಾ ಇದೆ ಈಗ? ಸರ್, ನಿಮಗೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಹೇಗೆ ಅಂದರೆ, ಕಾಶ್ಮೀರಿ ಫೈಲ್ಸ್ ಅಂತ ಒಂದು ಪಿಕ್ಚರ್ ತೆಗೆದ್ರು. ಹೌದು, ನೋಡಿದೆ ನಾನು. ಆ ಸಮಯದಲ್ಲಿ ನಾವು ಅಲ್ಲಿದ್ವಿ. ಓಹೋ. ಆವಾಗಲೇ 3 ಸರಿ ಸಾವು ಬದುಕಿಂದ ನಾನು ಬಂದಿದ್ದು. ಪಿಕ್ಚರ್ ಟಾಕೀಸಲ್ಲಿ ಹೋಗಿ ನಾನು ನೋಡೋಣ ಪಿಕ್ಚರ್ ಅಂತ ಹೇಳಿ ನಿಂತ್ಕೊಂಡಿದ್ದೀನಿ. ಹಿಂದ್ಗಡೆ ಒಬ್ಬ ಯಂಗ್ಸ್ಟರ್, ಅವನು ಹೇಳ್ತಾ ಇದ್ದಾನೆ, ವಾಟ್ ಈಸ್ ದಿಸ್ ಕಂಟ್ರಿ, ಹೌ ಕ್ಯಾನ್ ಇಟ್ ಹ್ಯಾಪನ್ ಅಂತ ಹೇಳಿ, ಐ ಆಮ್ ಕಮಿಂಗ್ ಫಾರ್ ದ 5th ಟೈಮ್ ಅಂತ ಹೇಳಿ ಟಿಕೆಟ್ ತಗೊಳ್ತಾ ಇದ್ದ. ನನಗೆ ನೋಡ್ದ, ಸರ್ ಆರ್ ಯು ಫ್ರಮ್ ಆರ್ಮಿ? ಎಸ್, ಐ ಆಮ್ ಫ್ರಮ್ ಇಂಡಿಯನ್ ಆರ್ಮಿ. ಸರ್, ಈಸ್ ಇಟ್ ಹ್ಯಾಪನ್ ರಿಯಲಿ ಅಂತ ಹೇಳಿ. ಮೈ ಡಿಯರ್, ಐ ವಾಸ್ ದೇರ್ ವೆನ್ ದಿಸ್ ಹ್ಯಾಪನ್. Every incident, what has happened and what has been shown in Kashmiri files with evidence is true ಅಂತ ಹೇಳಿ. ಅವನು ಸೀದಾ ಕಾಲಿಗೆ ಬಿದ್ದ. ಜನ ನೋಡ್ತಾ ಇದ್ದಾರೆ ಅತ್ಲ ಕಡೆ. ಐ ಸೆಡ್, ಸರ್, ಹ್ಯಾಟ್ಸ್ ಆಫ್ ಟು ಯು ಆ್ಯಂಡ್ ಗಾಡ್ ಬ್ಲೆಸ್ ಯು ಸರ್ ಅಂತ ಹೇಳಿ. ಆವಾಗ ಅನಿಸುತ್ತೆ, ನಿಜವಾಗಲೂ ನಾವು ಮಾಡಿದ ಸರ್ವೀಸ್ಗೆ
ಬೆಲೆ ಅಂತ ಹೇಳಿ. ಜೊತೆಗೆ ನಿಮಗೆ ಗೊತ್ತು ಸಿಯಾಚಿನ್ನು -40°C ಹೌದು, ಅಲ್ಲಿದ್ದೆ. ಆಮೇಲೆ ರಾಜಸ್ಥಾನದಲ್ಲಿ ಡೆಸರ್ಟ್ಸಲ್ಲಿದ್ವಿ. ಮಿಲಿಟರಿ ಇಂಟೆಲಿಜೆನ್ಸ್ನಲ್ಲಿ ಅಂದ್ರೆ ಒಂದ್ ಕಡೆ ಚಳಿ, ಒಂದ್ ಕಡೆ ಸರ್ ಅದೊಂದು ವಿಚಿತ್ರ. ರಾಜಸ್ಥಾನದಿಂದ ನಾವು ಸಿಯಾಚಿನ್ಗೆ ಹೋಗ್ತಾ ಇದ್ದೀವಿ. ಒಂದು ತಿಂಗಳಾದ ಮೇಲೆ ಸಿಯಾಚಿನಲ್ಲಿ ಬಾಡಿ ಒಂಥರ ಎಲ್ಲದಕ್ಕೂ ಗಟ್ಟಿ ಆಗ್ಬಿಟ್ಟಿದೆ, ಎಲ್ಲಾ ತರದಲ್ಲೂ ಗಟ್ಟಿ ಆಗತ್ತೆ. ನಾವಿಲ್ಲಿ ಒಂದ್ ಸ್ವಲ್ಪ 3-4 ಟೆಂಪರೇಚರ್ ವೇರಿ ಆದ್ರೇನೆ ಶೇಕ್ ಆಗ್ತೀವಿ. ಖಂಡಿತ ಸರ್, ನಿಜವಾಗ್ಲೂ ಅದು ಸಿಯಾಚಿನ್ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್. ಇವತ್ತು ಬೆಳಿಗ್ಗೆನೂ FM ನಾ ಕೇಳ್ತಾ ಇದ್ದೆ. ಸೊ ಈ ಹೋಗಿ ಆರ್ಜೆಗಳು ಹೋಗಿ ಇಂಟರ್ವ್ಯೂ ಮಾಡಿದ್ದಾರೆ ಸರ್, ಸೈನಿಕರನ್ನು ಮಾತಾಡ್ಸಿದ್ದು ಖಂಡಿತ. ಸೊ ಒಂದು ಗೋಲ್ಡನ್ ಆಪರ್ಚುನಿಟಿ ನಮಗೆ ಸಿಕ್ತು ಅಂತ ಹೇಳಿದ್ರೆ ಅದು ಫಾರಿನ್ ಮಿಷನ್, ಒಂದು ಪೀಸ್ ಹೋಗಿದ್ರಿ. ಇದು ಇಥೋಪಿಯಾ ಅಂಡ್ ಎರಿಟ್ರಿಯಾ ಅಂತ ಹೇಳಿ ಆಫ್ರಿಕನ್ ಕಂಟ್ರೀಸ್. ಹೌದು ಸರ್, ನಾರ್ತ್ ಆಫ್ರಿಕಾ. ಉನ್ಮಿ ಅಂತ ಹೇಳಿ ನಾವು ಕರಿತೀವಿ. ಯುನೈಟೆಡ್ ನೇಷನ್ಸ್ ಅಂದ್ರೆ ಯುನೈಟೆಡ್ ನೇಷನ್ಸ್ ಇಂದ ಪೀಸ್ ಕೀಪಿಂಗ್ ಫೋರ್ಸ್ ಅಂತ ಬೇರೆ ದೇಶಕ್ಕೆ ಹೌದು ಕಳಿಸ್ತಾರೆ. ಗವರ್ಮೆಂಟ್ ಆಫ್ ಇಂಡಿಯಾ ಕಳಿಸ್ತಾರೆ. ಕೆಲಸ ಮಾಡಿದ್ರಿ, ಗುಡ್. ಬಟ್ ಲಕ್ಕಿಲಿ ಅಲ್ಲಿನ ಟಾಪ್ ಮ್ಯಾನ್ ವಿ ಕಾಲ್ ಇಟ್ SRSG ಅಂತ ಕರಿತೀವಿ. ಸ್ಪೆಷಲ್ ರೆಪ್ರೆಸೆಂಟೇಟಿವ್ ಸೆಕ್ರೆಟರಿ ಜನರಲ್ ಇಸ್ ಹೈನೆಸ್ ಲೆಗ್ವೆಲಾ ಫ್ರಮ್ ಬೋಟ್ಸ್ವಾನಾ. ಅವ್ರು ನಮ್ಗೆ ಇನ್ಚಾರ್ಜ್ ಆಗಿದ್ರು. ಜೊತೆಗೆ ನೆದರ್ಲ್ಯಾಂಡ್ ಇಂದ ಪೀಟರ್ ಕ್ಯಾಮ್ರಿಟ್ ಜನರಲ್, ಸೊ ಹಿ ವಾಸ್ ದೇರ್ ವಿತ್ ಅಸ್. ಅವರಿಬ್ರು ಸೇರಿಕೊಂಡು 54 ಜನ ಆರ್ಮಿ ಆಫೀಸರ್ಸು ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಹೋಗಿರೋದಕ್ಕೆ ನನ್ನನ್ನು ಸೆಲೆಕ್ಟ್ ಮಾಡಿದ್ರು. ನೋ, ದಿಸ್ ಬಾಯ್ ನಾಯ್ಡು ವಿಲ್ ಡೂ ಇಟ್ ಆಸ್ ಅ ಸೆಕ್ರೆಟರಿ ಟು ದ ಇಂಟರ್ನ್ಯಾಷನಲ್ NGOs ಹೂ ಆರ್ ವರ್ಕಿಂಗ್ ಅಂಡರ್ UN ಬ್ಯಾನರ್ ಅಂತ ಹೇಳಿ. ವೆರಿ ಗುಡ್, ವೆರಿ ಗುಡ್, ವೆರಿ. ನಾನು ಅವ್ರಿಗೆ ಹೇಳಿದೆ, ಇಲ್ಲ ಸರ್ ಈ ಕೆಲಸ ನನ್ನ ಕೈಯಿಂದ ಆಗಲ್ಲ ಅಂತೆ. ಹೂ ಸೇಸ್ ಯಂಗ್ಸ್ಟರ್, ಆಲ್ ಕ್ರೆಡಿಟ್ ಗೋಸ್ ಟು ಯು ಅಂಡ್ ಆಲ್ ಫಾಲ್ಟ್ ಇಸ್ ಮೈನ್, ಡೂ ಇಟ್ ಅಂತ ಹೇಳಿ. ಬಹಳ ಹಗಲು ರಾತ್ರಿ ಕಷ್ಟಪಟ್ಟು ನಾವು ಕೆಲಸ ಮಾಡಿದ್ವಿ. ದೇವರ ದಯದಿಂದ ಮೀಡಿಯಾ ಅವಾರ್ಡ್ಸು ರಿವಾರ್ಡ್ಸು ಎಲ್ಲವೂ ಬಂತು. ನಿಜವಾಗ್ಲೂ ದೇಶಕ್ಕೆ ಬೆಟಾಲಿಯನ್ನಿಗೆ ಒಂದು ಹೆಮ್ಮೆ ತರುವಂತಹ ಕೆಲಸಕ್ಕೆ ನಮ್ಮನ್ನು ಪರಮಾತ್ಮ ಅದನ್ನು ಸೆಲೆಕ್ಟ್ ಮಾಡಿಕೊಂಡ ಅಂತ ಹೇಳಿದ್ರೆ ಹ್ಯಾಟ್ಸ್ ಆಫ್ ಸರ್. ಈಗ ಕೆಲವು ಸ್ಮರಣೀಯ ಕ್ಷಣಗಳು ಕಾಶ್ಮೀರದ ಹೇಳಿದ್ರಿ, ಇಥಿಯೋಪಿಯಾದ ಹೇಳಿದ್ರಿ, ಆ ರೀತಿ ಇನ್ನೊಂದು ಘಟನೆ ಅಥವಾ 2 ಘಟನೆ ಹೇಳೋದಾದ್ರೆ? ಸರ್, ನಾನೊಬ್ಬ ನಾನ್ ಮಿಲಿಟರಿ ಬ್ಯಾಕ್ಗ್ರೌಂಡು, ಒಬ್ಬ ಆರ್ಡಿನರಿ ಫ್ಯಾಮಿಲಿ ಕ್ಯಾಡೆಟ್. ನಾವು NCCನಲ್ಲಿ ಆವಾಗ ಏನೋ ಒಂದು ಇಂಟ್ರೆಸ್ಟಲ್ಲಿ ಸೇರಿಕೊಂಡ್ವಿ. ಕರೆಕ್ಟ್. NCCಯಿಂದ ನಾವು ಆರ್ಮಿಗೆ ಸೇರಿಕೊಂಡಾಗ ಒಂದು ಆಸೆ ಇತ್ತು, ಕೆನ್ ಐ ಕ್ರಿಯೇಟ್ ಹಿಸ್ಟ್ರಿ ಇನ್ ಸೇಮ್ ಬೆಟಾಲಿಯನ್ ಅಂತ ಹೇಳಿ. 27 ವರ್ಷ ಆದಮೇಲೆ ಅದೇ ಬೆಟಾಲಿಯನ್ನಿಗೆ ಕಮಾಂಡಿಂಗ್ ಆಫೀಸರ್ ಆಗಿ ಬಂದೆ. 20 ಕರ್ನಾಟಕ ಬೆಟಾಲಿಯನ್ NCC ಶಿವಮೊಗ್ಗ. ಸೊ ಸಾವಿರಾರು ಮಕ್ಕಳಿಗೆ ನಾನು ಟ್ರೈನ್ ಮಾಡೋದಕ್ಕಾಗಲಿ, ಮೋಟಿವೇಟ್ ಮಾಡೋಕ್ಕಾಗಲಿ ಹೇಗೆ ಅವಕಾಶ ಒಂದು ಪರಮಾತ್ಮ ಕಲಿಸ್ಕೊಟ್ಟ. ನಿಜವಾಗ್ಲೂ ಅದಕ್ಕೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್. ಈಗ ಪ್ರೆಸೆಂಟ್ ಕರ್ಮಭೂಮಿ ಫೌಂಡೇಶನ್ ಮೂಲಕ ಜನರಿಗೆ ತಲುಪ್ತಾ ಇದ್ದೀರಿ. ನಿಮ್ಮ ಸರ್ವಿಸ್ ರಿಟೈರ್ ಆದರೂ ನೀವು ರಿಟೈರ್ ಆಗಿಲ್ಲ, ಡೈಲಿ ಆ್ಯಕ್ಟಿವ್ ಆಗಿದ್ದೀರಿ. ಯಾಕೆ ಇವೆಲ್ಲ ಮಾಡ್ಬೇಕನ್ನಿಸ್ತು ಸರ್? ಒಂದು, ನಾವು ಹೋಗಬೇಕಾದ್ರೆ ಏನು ತಗೊಂಡು ಹೋಗಲ್ಲ. ಅದಕ್ಕೆ ಬೆಸ್ಟ್ ಉದಾಹರಣೆ ಅಂತ ಹೇಳಿದ್ರೆ ಡಾಕ್ಟರ್ ಅಬ್ದುಲ್ ಕಲಾಂ. ಮಾತಾಡ್ತಾ ಆನ್ ಸ್ಟೇಜಲ್ಲಿ ಈ ಕೊಲ್ಯಾಪ್ಸ್ ಅಂಡ್ ಈ ಡೈಟ್. ದೇವರದಿಂದ ಅವ್ರ ಜೊತೆಗೆ ಕೆಲವು ಕ್ಷಣಗಳು ನಾವು ವರ್ಕ್ ಮಾಡೋದಕ್ಕೆ ಅವಕಾಶ ಸಿಕ್ತು, ಮಾತನಾಡೋದಕ್ಕೆ ಅವಕಾಶ ಸಿಕ್ತು. ಅವರಿಂದ ಅಡ್ವೈಸ್ ಪಡ್ಕೊಂಡೆ. ನನಗೆ ಆರ್ಮಿ ಎಕ್ಸ್ಪೀರಿಯನ್ಸ್ ಇದೆ, ಕಾರ್ಪೊರೇಟ್ ಎಕ್ಸ್ಪೀರಿಯನ್ಸ್ ಇದೆ, ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇದೆ. ಇದು ಬಹಳ ಕಡಿಮೆ ವ್ಯಕ್ತಿಗಳಿಗೆ ಸಿಗುತ್ತೆ ಆರ್ಮಿ ಆಫೀಸರ್ಸ್ಗೆ. ಸೊ ಅಂಥ ಎಕ್ಸ್ಪೀರಿಯನ್ಸನ್ನು ನಾವು ಮಕ್ಕಳ ಹತ್ರ ಶೇರ್ ಮಾಡಿಕೊಂಡು ಜೊತೆಗೆ ಅವ್ರನ್ನ ಎಷ್ಟು ಸಾಧ್ಯ ಆಗುತ್ತೋ, ಯಾಕೆಂದರೆ ಟುಡೇ ಎವ್ರಿಬಡಿ ವಾಂಟೆಡ್ ಟು ಗೋ ಟು ದಿ ಕಾರ್ಪೊರೇಟ್. ಅಂದ್ರೆ ಏನಾಗಿದೆ, ಜಾಸ್ತಿ ದುಡ್ಡೆಲ್ಲಿ ಬರುತ್ತೆ ಅಲ್ಲಿ ಹೋಗ್ತೀವಿ ಯೋಚನೆ ಮಾಡ್ತಾರೆ. ಹಾಗಾದ್ರೆ ಕಾರ್ಪೊರೇಟ್ನಲ್ಲಿ ನಿನ್ನ ಸೆಲೆಕ್ಷನ್ ರಿಜೆಕ್ಷನ್ ಯಾವ ಬೇಸಿಸ್ ಮೇಲೆ? ಕೊನೆಗೆ ರೆಡ್ ಸ್ಲಿಪ್, ಪಿಂಕ್ ಸ್ಲಿಪ್, ಎನಿ ಟೈಮ್ ದೇ ಕ್ಯಾನ್ ಗಿವ್ ದ ಪಿಂಕ್ ಸ್ಲಿಪ್. ಪಿಂಕ್ ಸ್ಲಿಪ್ ಕೊಟ್ಬಿಟ್ಟು ಹೋಗ್ತಾ ಇರೋ ಮನೆಗೆ ಅನ್ಬೋದು. ಕರೆಕ್ಟ್.
ಸೊ ನಾನು ಅಕ್ಸೆಂಚರ್ಲಿ ಫಾರ್ 3 months ವರ್ಕ್ ಮಾಡೀನಿ ಸರ್ ಆಸ್ ಅ ಚೀಫ್ ಸೆಕ್ಯೂರಿಟಿ ಆಫೀಸರ್. ಸೊ ಅದಾದಮೇಲೆ ಬಿರ್ಲಾದಲ್ಲಿ 10 ವರ್ಷ ಇದ್ದೆ. ಓಕೆ. ಆ ಕಾರಣದಿಂದನೇ ಗೆಸ್ಟ್ ಲೆಕ್ಚರ್ಸ್ ಆಗಲಿ ಕರ್ಮಭೂಮಿನಲ್ಲಿ ಫ್ರೀ ಆಫ್ ಕಾಸ್ಟ್ ನಾನು ಮಾಡ್ತಾ ಇರೋದು. ವೆರಿ ಗುಡ್, ವೆರಿ ಗುಡ್. ಸ್ನೇಹಿತರೆ, ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ಗಳನ್ನು ಗಮನಿಸ್ತಾ ಇರಿ, ನಿಮಗೆ ಮಾರ್ಗದರ್ಶನ ಸಿಗ್ತದೆ. ಕರ್ನಲ್ ದಿವಾಕರ್ ನಾಯ್ಡು ಅವ್ರನ್ನ ಭೇಟಿ ಮಾಡಬೇಕು ಅಂದರೆ ಅವರ ಮೊಬೈಲ್ ಸಂಖ್ಯೆನ ತಿಳಿಸ್ತಾರೆ. ಎಸ್ ಸರ್, 8848470341. ನಾವು ಕಮ್ಯುನಿಕೇಷನ್ ಸ್ಕಿಲ್ಸು, ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್ ಬಗ್ಗೆ ಗೈಡ್ ಮಾಡ್ತಾ ಇರ್ತೀವಿ. 9341259267 ಅಥವಾ 9620303000ಗೆ ಸಂಪರ್ಕ ಮಾಡಿ. ಲೆಫ್ಟಿನೆಂಟ್ ಕರ್ನಲ್ ದಿವಾಕರ್ ನಾಯ್ಡು ನಮ್ಮ ಆತ್ಮೀಯರಾಗ್ಬಿಟ್ಟಿದ್ದಾರೆ. ನಾವಿಬ್ಬರು ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡೋಣ ಅಂತ ಇದ್ದೀವಿ. ಸರ್, ನಮ್ಮ ಒಂದು ಬೆಲ್ಟ್ಗೆ ಅಥವಾ ನಮ್ಮ ಒಂದು ಆತ್ಮೀಯತೆಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್.